ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿ ಕೋಲಾರ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ನೀತಿ ಹೊಸೂರು ಮುರಳಿಗೌಡ ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸಿದ್ದು, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪಕ್ಷಕ್ಕಾಗಿ ತನು ಮನ ಧನವನ್ನ ಅರ್ಪಿಸಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಶೀಘ್ರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲಿ ಅಂತ ಹೇಳಿ ಮುರಳಿಗೌಡ ಅವರು ಒತ್ತಾಯ ಮಾಡಿದರು. ಡಿಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತಿಗೆ 6 ವರ್ಷ ತುಂಬಿದೆ. ಈ 6 ವರ್ಷದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಯಲ್ಲಿ ನಮ್ಮಂಥ ಯುವ ನಾಯಕರನ್ನು ಬೆಳೆಸಿ ಮತ್ತು ಎಲ್ಲರನ್ನು ಗುರುತಿಸಿ ಅವ್ರನ್ನ ನಾಯಕತ್ವ ಬೆಳೆಸೋದ್ರಲ್ಲಿ ಅವರು ಪ್ರಥಮ ಸ್ಥಾನ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಸರ್ಕಾರ ತರೋದ್ರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಮತ್ತು ಅದಕ್ಕಾಗಿ ಅವರು ತನು ಮನ ಧನ ಅರ್ಪಿಸಿ ಅವರು ಎಲ್ಲ ಜಿಲ್ಲೆಗೂ ಎಲ್ಲ ಕ್ಷೇತ್ರದಲ್ಲೂ MLA ಗೆಲ್ಸ್ಕೊಂಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಆ ಕಾರಣದಿಂದ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಳ್ಕೊತಾ ಇದ್ದೇನೆಂದರೆ, ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಪದವಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಾವು AICCಯಲ್ಲಿ ಆಲ್ರೆಡಿ ರೆಕಮೆಂಡ್ ಮಾಡಿದ್ದೀವಿ ಮತ್ತು ಅದನ್ನು ಮಾಡಲೇಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ನ ಇಡೀ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ತೊಂದರೆ ಇದೆಯಲ್ಲ ಅಂದ ತಕ್ಷಣ AICCಗೆ ಕಾಣಿಸೋಂಥ ಒಂದೇ ಒಂದು ವ್ಯಕ್ತಿ ಅಂದರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅಸ್ಸಾಂ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ ಯಾವುದೇ ರಾಜ್ಯದಲ್ಲಿ ಏನೇ ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಬಂದರೆ ದ ಓನ್ಲಿ ಕಾಂಗ್ರೆಸ್ ಮ್ಯಾನ್ ಅಂತ ಗೊತ್ತಾಗೋದು ಇಡೀ ನಮ್ಮ AICCಗೆ ಡಿ ಕೆ ಶಿವಕುಮಾರ್ ಸಾಹೇಬರು. ಇದೇ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಗುಜರಾತಲ್ಲಿ ರಾಜ್ಯಸಭಾ ಮೆಂಬರ್ಗೆ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಮೆಂಬರ್ ಟೈಮಲ್ಲಿ ಆ ಗುಜರಾತ್ MLAಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಆ ಗುಜರಾತಿಂದ ತಂದು ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಈಗಲ್ಟನ್ ರೆಸಾರ್ಟಲ್ಲಿ ತೊಗೊಂಡು ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅದರ ದ್ವೇಷದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸರ್ಕಾರ ಅವರನ್ನ ಯಾವುದೋ ಕೇಸುಗಳಲ್ಲಿ ಯಾವುದು ED ಏನೇನೋ ಕೇಸುಗಳೆಲ್ಲ ಹಾಕಿ ಅವ್ರನ್ನ ತಿಹಾರ್ ಜೈಲವ್ರಿಗೆ ಕಳಿಸ್ಕೊಟ್ರು. ಆ ತಿಹಾರ್ ಜೈಲಲ್ಲಿ ಹೋಗೋವಾಗ ಕೂಡ ಅವ್ರಿಗೊಂದು ಆಪ್ಷನ್ ಕೇಳ್ತಾರೆ, BJP ಆರ್ ಜೈಲ್ ಅಂತ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಜೈಲನ್ನ ಚೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ನಿಷ್ಠೆಯಿಂದ ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಅವತ್ತು ಕೂಡ ಅವತ್ತು ನಮ್ಮ ತಿಹಾರ್ ಜೈಲಲ್ಲಿ ನಮ್ಮ AICC ಅಧ್ಯಕ್ಷರಾಗಿದ್ದ ಅವಾಗ ಆಗಿದ್ದರಂಥ ಸೋನಿಯಾ ಗಾಂಧಿಯವರು ತಿಹಾರ್ ಜೈಲಿಗೆ ತೆರಳಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಾಮಿಸ್ ಮಾಡಿರ್ತಾರೆ, ನೀವು ಆಚೆ ಬಂದ ತಕ್ಷಣ ನಿಮಗೆ ಇದು KPCC ಪಟ್ಟ ಕೊಡ್ತಾರೆ ಮತ್ತು ನೀವು ಸರ್ಕಾರ ತೊಗೊಂಬನ್ನಿ, ನಿಮ್ಗೇನಾದರೂ ಮುಂದೆ ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಂಥ ತಿಹಾರ್ ಜೈಲಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆನೂ ಓಡಾಡಿ ಕಾಂಗ್ರೆಸ್ ಸರ್ಕಾರ ತೊಗೊಂಬರೋದಕ್ಕೆ ತುಂಬ ಶ್ರಮಪಟ್ಟು ವಹಿಸಿದ್ದಾರೆ. ಅವ್ರಿಗೆ ಈಗ ಒಂದು ಪೇಬ್ಯಾಕ್ ಕೊಡೋ ಟೈಮ್, ಅವ್ರನ್ನ CM ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಜನತೆ ಪರವಾಗಿ AICCನ ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.